ಗಾಂಧಿ ಅವರಾಗಿರ್ಬೋದು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಆಗಿರ್ಬೋದು. ಇಬ್ಬರು ಸಡನ್ನಾಗಿ ಉತ್ತರ ಕೊಟ್ಟ, ತೋರಿಸ್ರಿ ಎಲ್ಲಿದೆ, ಏನು ಯಾವಾಗ ಬಂತು ದುಡ್ಡ, ಎಲ್ಲಿದು ಬಂತು, ಹೆಂಗೆ ಬಂತು, ಇಂಥ ಪ್ರೂವ್ ಮಾಡಿರಿ. ಇಲ್ಲಾಂದ್ರೆ ಇವತ್ತು CBI ತನಿಖೆಗೆ ಒಪ್ಪಿಸೇ ಬಿಡ್ರಿ, EDಗೂ ಒಪ್ಪಿಸ್ರಿ, ITಗೂ ಒಪ್ಪಿಸ್ರಿ, ಒಮ್ಮೆ ಆಗಿ ಹೋಗಿಬಿಡ್ಲಿ, ಏನು ಸತ್ಯ ಹೊರಗೆ ಬರೋ ಜಗತ್ತೆ ಅಂತ ಅವರು ಅದಕ್ಕೆ ಅಷ್ಟ ತೀವ್ರವಾಗಿ ಪ್ರತಿ ಉತ್ತರ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗ ಯಾಕೆ ಬಂದಪ್ಪ ಇದನ್ನು ಮತ್ತೊಂದು ಪ್ರಶ್ನೆನೂ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೆ ರಾಹುಲ್ರವರು ಸಾಕಷ್ಟು ಟೀಕಾ ಮಾಡಿದರು, ಪಾರ್ಲಿಮೆಂಟ್ದಲ್ಲಿ ಟೀಕಾ ಮಾಡಿದರು, ಪಾರ್ಲಿಮೆಂಟ್ದಲ್ಲಿ ಸಾಕಷ್ಟು ಅಂದರು ಅವ್ರಿಗೆ, ಅದಾನಿ ಮತ್ತು ಅಂಬಾನಿಯವ್ರಿಗೆ ಕೇಳ್ತಾನೆ, ಏನು ಚಾರ್ಟೆಡ್ ವಿಮಾನದಲ್ಲಿ ನೀವು 2014 ತಿರುಗಾಡಿದ್ರಿ, ಮುಖ್ಯಮಂತ್ರಿದವರು ಪ್ರಧಾನಿ ಆದ್ರಿ, ಮುಖ್ಯಮಂತ್ರಿಯಿಂದ ಪ್ರಧಾನಿ ಆಗುವ ಸಂದರ್ಭದಲ್ಲೇ ಇಡೀ ದೇಶವನ್ನು ಅದಾನಿಯವರು ಚಾರ್ಟೆಡ್ ವಿಮಾನದಲ್ಲಿ ಅಡ್ಡಾಡಿದ್ರಿ, ಪ್ರಚಾರ ಮಾಡಿದ್ರಿ, ಎಲ್ಲ ಕಡೆ ಹೋಗಿದ್ರಿ, ಡಾಕ್ಯುಮೆಂಟ್ಸ್ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೀವು ತಿರುಗಾಡಿ ಈಗ ಹೇಗಾಗಿ ಯಾಕಪ್ಪ ಬದ್ದಾದ್ರಿ. ಅದರಲ್ಲೂ ಪಾರ್ಲಿಮೆಂಟ್ದಲ್ಲೇ ನಮ್ಮ ರಾಹುಲ್ ಗಾಂಧಿ ಅವರು ಸಾಕಷ್ಟು ಟೀಕಾ ಮಾಡಿದರು. ಏನು ನಿಮ್ಗೆ ಹೇಳ್ತಾನೆ, ನಿಮಗೂ ಮತ್ತು ಅದಾನಿ ಅವ್ರಿಗೆ ಏನು ಸಂಬಂಧ, ಸಾಕಷ್ಟು ಪ್ರಶ್ನೆ ಮಾಡಿದರು. ಅದಕ್ಕೆ ಒಂದು ಶಬ್ದವನ್ನು ಇಲ್ಲಿವರೆಗೆ ತುಟಿ ಪೆಟಕ್ ಅನ್ನಲಾರದಂತಹ ಮೋದಿ ಅವರು ಸಡನ್ನಾಗಿ ಯಾಕೆ ಇದನ್ನು ಮಾಡಿದರು ಅಂತ ಈ ಘೋಷಣೆ ಯಾಕೆ ಮಾಡ್ತಾ ಇದ್ದಾರೆ. ಅದಾನಿ ಅಂಬಾನಿ ನಮ್ಮವರಪ್ಪ, ಇವರು ಕಾಂಗ್ರೆಸ್ಸಿಗರ ಕಡೆ ಹೊರಟಿದ್ದಾರ, ವಿರೋಧ ಪಕ್ಷದ ಕಡೆ ಹೊರಟಿದ್ದಾರ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ನಮಗೆ ಅವ್ರಿಗೇನು ಸಂಬಂಧ ಇಲ್ಲ, ಏನು ಸಂಬಂಧ ಇದ್ದರೂ ಕಾಂಗ್ರೆಸ್ಸಿನ ಜೊತೆಗೆ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಹೌದಾ, ನಿಜವಾಗಿ ಸತ್ಯನ ಇದು ಅಂತ. ಯಾಕಂದರೆ ಈಗಾಗಲೇ ಅದಕ್ಕೆ ಉತ್ತರ ಬಂದು ಹೋಗಿಬಿಡ್ತು, ಚರ್ಚೆನೂ ನಡೆದ, ಯಾವಾಗ ಹೋದರು, ಏನು ಮಾಡಿದರು ಅಂತೇಳಿ. ಮತ್ತು ಅದೇ ಕಾಲಕ್ಕೆ ಪೂರ್ಣ ಪ್ರಮಾಣದ ಕಾರ್ಪೊರೇಟ್ ವಿರೋಧದ ಭಾವನೆ ಇವರಲ್ಲೂ ಇಲ್ಲ, ಈ ಕಾಂಗ್ರೆಸ್ಸಿಗರಲ್ಲಿ. ಅದಷ್ಟು ಸತ್ಯ. ಆದರೆ ಒಂದು ಸಂಗತಿಯನ್ನು ಒಪ್ಕೊಳ್ತಾ ಇದ್ದಾರೆ, 1 ಅಥವಾ 2-3 ಕುಟುಂಬಗಳನ್ನು ಬೆಳೆಸೋದಿಲ್ಲ ನಾವು, ಇಡೀ ಒಂದು ಕಾರ್ಪೊರೇಟ್ಗಳಲ್ಲಿ ಯಾರು ಯೋಗ್ಯರಿದ್ದಾರೆ ಅವ್ರನ್ನೆಲ್ಲರೂ ಬೆಳೆಸ್ತಾರೆ ಅನ್ನುವಂಥ ಮಾತನ್ನು ನಮ್ಮ ರಾಹುಲ್ ಗಾಂಧಿಯವರು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಹಿಂದೆ ಅಂದಿದ್ದಾರೆ ಅದನ್ನು ಮಾತನ್ನು. ಆದರೆ ಈಗ ನಾವು ಕೇಳುವುದು ಏನಪ್ಪ ಅಂತಂದ್ರೆ, ಈಗ ಹೇಗಾಗಿ ಮೋದಿಯವರು ಈ ಇಬ್ಬರು ಟೈಕೂನ್ಗಳನ್ನು ಯಾಕೆ ಕಿತ್ತಾಕೋ ಪ್ರಯತ್ನ ಮಾಡಿದರು, ಅದು ಕಾಂಗ್ರೆಸ್ ಕಡೆ ಕಳಿಸೋ ಪ್ರಯತ್ನ ಮಾಡಿದಾರ ಅಂತ ವಿಚಾರ ಮಾಡುವಂಥ ಸಂಗತಿ ಆಗಿದೆ. ಇವತ್ತು ಮೋದಿ ಮತ್ತು ರಾಹುಲ್ ನಡಕ, ಪ್ರಿಯಾಂಕಾ ವಾದ್ರಾ ಅವ್ರ ನಡಕ ಸಾಕಷ್ಟು ವಾದ ವಿವಾದ ಡಿಸ್ಕಷನ್ಸ್ ನಡೆದಿದ್ದವು. ಇವರಲ್ಲಿ ಯಾರು ಖರೆ ಯಾರು ಸುಳ್ಳು ಅನ್ನೋದು ಸಹಿತ ಅಷ್ಟೇ ಒಂದೇನಪ್ಪ ಅಂತಂದ್ರೆ ಎಲ್ಲರಿಗೂ ಕಾಡುವ ವಿಷಯ ಆಗ್ಯದ. ಯಾಕಂದ್ರೆ ಇಲ್ಲಿವರೆಗೆ ಮೋದಿಯವರು ಈ ಒಂದು ಅದಾನಿಯವರ ಹೆಸರನ್ನು, ಅಂಬಾನಿಯವರ ಹೆಸರನ್ನು ಎಲ್ಲೂ ತೆಗೆದುಕೊಳ್ತಾ ಇರಲಿಲ್ಲ. ಇವತ್ತು ಸಡನ್ನಾಗಿ ಒಮ್ಮೆಗೆ ತೆಗೆದುಕೊಂಡಿದ್ದಾರೆ, ಹೊಸ ಆಶ್ಚರ್ಯ ಅನ್ನುವಂಗೆ. ಈಗಾಗಲೇ ನಿಮಗೆ ಗೊತ್ತದ, ಸಾಕಷ್ಟು ನಮ್ಮಲ್ಲಿ ವಿಮರ್ಶೆ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಟೀಕೆಗಳು ಮಾಡಿದ್ವಿ. ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಕೇವಲ ಇವರಿಬ್ಬರಿಗೆ ಇನ್ನೊಂದಿಷ್ಟು ಹಿಂದಿದಂಥ ಜನರಿಗೆ ಕೊಟ್ಟುಬಿಟ್ರು ನಮ್ಮ ಮೋದಿಯವರು ಅಂತೇಳಿ ಇವತ್ತು ಆರೋಪಗಳಿದ್ದಾವೆ. ಇವತ್ತು ಏನಿದ್ರು ಮೋದಿಯವರ ಆಸ್ತಿ ಎಷ್ಟಿತ್ತು 2014ರಾಗ, ಇವತ್ತು 2024 ಬರೋದ್ರಾಗ ಎಷ್ಟಾಗಿದೆ ಅನ್ನೋದು ಸಹಿತ ವಿತ್ ದಾಖಲೆಗಳ ಮೂಲಕ ನಾವು ಪ್ರೂವ್ ಮಾಡ್ಬೋದು. ಆ ಪ್ರಮಾಣದಲ್ಲೇ ಮೋದಿಯವರು ಅದಾನಿಯವ್ರನ್ನ ಎತ್ತಿಡದ ಬೆಳೆಸಿದ್ದಾರೆ, ಅದ್ರ ಜೊತೆ ಅಂಬಾನಿಯವ್ರನ್ನೂ ಬೆಳೆಸಿದ್ದಾರೆ. ಈಗ ಹೇಗಾಗಿ ಇವರಿಬ್ಬರು ದೂರ ಸರಿಸೋಕ್ಕೆ ಕಾರಣ ಏನಂತ, ಕಾರಣ ಅಂದರೆ ಎಷ್ಟೇ ಸಿಂಪಲ್ಲಾಗಿ, ನಾವು ಜನಪರ ಇದ್ದಂಥವರು ಇವತ್ತು ಕಾಂಗ್ರೆಸ್ ಇದ್ದು ಈ ಅದಾನಿ ಮತ್ತು ಅಂಬಾನಿಯವ್ರ ಜೊತೆಗೂಡೆ ಈ ಒಂದೇನಪ್ಪ ಅಂತಂದ್ರೆ ತೊಂದರೆಯನ್ನು ಕೊಡುವಂಥದ್ದು, ಜನರ ಲೂಟಿ ಮಾಡುವಂಥದ್ದು ಆಗ್ಯದ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಏಕಾಏಕಿ ಈ ಒಂದು ಅದಾನಿ ಮತ್ತು ಅಂಬಾನಿಯವ್ರ ಬದಲಾಗಿ ಈ ಚರ್ಚೆ ಆರಂಭಿಸಿದ್ದು ಮೋದಿಯವರು ಯಾಕೆ ಮಾಡ್ತಾ ಇದ್ದಾರೆ ಇದನ್ನು, ನಿಜವಾಗಿ ಅವ್ರ ಗೆಳೆತನ ಹಳಿಸ್ತಾ ಬಿಟ್ಟು ಹೋಯ್ತಾ ಅನ್ನೋ ಚರ್ಚೆ ಎಲ್ಲ ಕಡೆ ನಡೀತಾ ಇದ್ದಾವೆ. ಯಾಕಂತಂದ್ರೆ ಎಷ್ಟೊಂದು ಆರೋಪ ಮಾಡಿದರು ಪಾರ್ಲಿಮೆಂಟ್ದಲ್ಲಿ ನಮ್ಮ ರಾಹುಲ್ ಗಾಂಧಿಯವರು. ಅಂದ್ರೆ ಆ ಆರೋಪ ಮಾಡಿದಂಥ ಕೇಳಿದಂಥ ಪ್ರಶ್ನೆಗಳನ್ನೆಲ್ಲ ಸ್ಪಂಜ್ ಔಟ್ ಮಾಡಿ ಹೋಗಿದ್ದಾರೆ, ಸ್ಪಂಜ್ ಮಾಡಿ ತೆಗೆದಾಕಿದ್ದಾರೆ. ಅದು ಇತಿಹಾಸ ಬಿಳಿಬಾರದು ಅಂತೇಳಿ. ಏನು ಸಂಬಂಧ ನಿಮಗೆ, ಏನು ಸಖ್ಯ ನಿಮಗೆ ಬೆನ್ನು ಹಚ್ಚಿದ್ರು ಅಂತ ಒಬ್ಬ ಮೋದಿಯವರು, ಬಾಯಿ ಬಿಡಲಾರದ ಮೋದಿಯವರು ಇವತ್ತು ಬಿಡ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಕಾರಣ ಏನು, ನಿಜವಾಗಿಯೂ ಅದಾನಿ ಅಂಬಾನಿಯವರು ಇವ್ರ ಕಡೆ ಹೋಗ್ತಾ ಇದ್ದಾರೆ, ಚೇಂಜ್ ಆಗ್ತಾ ಇದ್ದಾರೆ. ಮತ್ತು ಒಂದು ಮಾತು ಮಾತ್ರ ಸತ್ಯ, ಈ ವ್ಯಾಪಾರಸ್ಥರಾಗಿರ್ಬೋದು